ನಮಸ್ಕಾರ ವೀಕ್ಷಕರೇ, ಎಸ್ಡಿಎಲ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ನ್ಯಾಯಾಲಯದ ಆವರಣದ ಗಿಡಗಳಿಗೆ ನೀರುಣಿಸುವ ಮೂಲಕ ವಿಶ್ವ ಜಲದಿನ. ಶಿಡ್ಲಘಟ್ಟ. ನೀರು ಅತ್ಯಮೂಲ್ಯವಾದುದು. ಮಿತವಾಗಿ ಬಳಸುವ ಮೂಲಕ ಜಲಸಂಪತ್ತನ್ನು ಉಳಿಸಲು ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ತಿಳಿಸಿದರು. ತಾಲ್ಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘದಿಂದ ನ್ಯಾಯಾಲಯದ ಆವರಣದಲ್ಲಿನ ಗಿಡಗಳಿಗೆ ನೀರುಣಿಸುವ ಮೂಲಕ ವಿಶ್ವ ಜಲದಿನ ಆಚರಿಸಿ ಅವರು ಮಾತನಾಡಿದರು. ಮಾನವ, ಪ್ರಾಣಿ, ಪಕ್ಷಿ ಸಂಕುಲದ ಉಳಿವಿಗೆ ನೀರು ಅಮೃತ ಸಮಾನವಾಗಿದೆ. ಆಹಾರ ಉತ್ಪಾದನೆ, ಗಿಡ ಮರ ಸೇರಿದಂತೆ ಪ್ರತಿಯೊಂದಕ್ಕೂ ನೀರಿನ ಅವಶ್ಯಕತೆ ಇದೆ. ಇಷ್ಟೆಲ್ಲ ಗೊತ್ತಿದ್ದರೂ ನೀರಿನ ದುರ್ಬಳಕೆ ಮಾಡುತ್ತಿರುವುದು ಕಂಡುಬರುತ್ತಿದೆ. ನೀರಿನ ಮಹತ್ವವನ್ನು ಅರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಮಾತನಾಡಿ, ವಿಶ್ವ ಜಲದಿನವನ್ನು ವರ್ಷಕ್ಕೊಮ್ಮೆ ಮಾತ್ರ ಆಚರಿಸುವುದಲ್ಲ, ನಮ್ಮಗಳ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿದಿನವೂ ಆಚರಿಸುವಂತಾಗಬೇಕು. ನೀರು ಹಾಗೂ ಜಲಮೂಲಗಳ ಸಂರಕ್ಷಣೆ ಬಗ್ಗೆ ವಿದ್ಯಾರ್ಥಿಗಳು, ಯುವ ಸಮೂಹಕ್ಕೆ ಹೆಚ್ಚು ಹೆಚ್ಚು ಅರಿವು ಮತ್ತು ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು. ವಕೀಲರ ಸಂಘದ ತಾಲ್ಲೂಕು ಅಧ್ಯಕ್ಷ ಎ. ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿ. ಜಿ. ಭಾಸ್ಕರ್, ವಕೀಲರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎಸ್ಡಿಎಲ್ ಕನ್ನಡ ನ್ಯೂಸ್ ಲೋಕೇಶ್, ಶಿಡ್ಲಘಟ್ಟ. ಈ ದಿನ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಈ ದಿನ ವರ್ಲ್ಡ್ಸ್ ವಾಟರ್ ಡೇ ಅಂದರೆ ಜಲ ಸಂರಕ್ಷಣಾ ದಿನ ಆಚರಣೆ ಸಲುವಾಗಿ ನಾವೆಲ್ಲ ಇಲ್ಲಿ ವಕೀಲರ ಸಂಘದವರು, ಅದರ ಸದಸ್ಯರು, ಅಧ್ಯಕ್ಷರು ಹಾಗೂ ನಾವು ಎಲ್ಲ ಸೇರಿಕೊಂಡಿದ್ದೇವೆ. ಈ ಮೂಲಕ ನಾನು ಕೇಳ್ಕೊಳೋದೇನೆಂದರೆ, ನಮಗೆ ಗಾಳಿ, ಬೆಳಕು, ಭೂಮಿ, ಆಕಾಶ ಎಷ್ಟು ಅವಶ್ಯಕತೆನೋ ನೀರು ಕೂಡ ಅಷ್ಟೇ ಅವಶ್ಯಕತೆ. ಅದು ಒಂದು ಜೀವನದ ಒಂದು ಭಾಗ. ಮನುಷ್ಯನಿಗೆ ಆಗಲಿ, ಜೀವಿಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ಮರಗಿಡಗಳಿಗಾಗಲಿ, ಭೂಮಿಗಾಗಲಿ ಅಥವಾ ಬೆಳೆಗಳಿಗಾಗಲಿ ನೀರಿನ ಅವಶ್ಯಕತೆ ಅತ್ಯಗತ್ಯ. ಆದರೆ ಅದನ್ನು ನಾವು ಎಷ್ಟು ಮಟ್ಟಿಗೆ ಸದುಪಯೋಗ ಮಾಡ್ಕೊತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ಮುಖ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾಗಿರೋದು ಇಷ್ಟೇ, ನಮ್ಮಲ್ಲಿ ಏನು ನೀರಿನ ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂತೆ ಮಾತ್ರ ನಾವು ನೀರನ್ನು ಬಳಸಬೇಕು. ಅದು ಕುಡಿಯೋಕ್ಕಾಗಿರ್ಬೋದು, ದಿನನಿತ್ಯದ ಜೀವನದ ಬಳಕೆಗಾಗಿರ್ಬೋದು, ಬೆಳೆಗಳಿಗಾಗಿರ್ಬೋದು, ಅಥವಾ ಇನ್ಯಾವುದು ಕೈಗಾರಿಕಾ ಉದ್ದೇಶಕ್ಕಾಗಿರ್ಬೋದು. ಅತಿ ಹೆಚ್ಚಾಗಿ ಅನಾವಶ್ಯಕವಾಗಿ ನೀರನ್ನು ಬಳಸಿ ಪೋಲಾಗೋದನ್ನು ನಾವು ತಡೆಗಟ್ಟಬೇಕು. ಅದು ಪ್ರತಿಯೊಬ್ಬ ಮನುಷ್ಯನು ತನ್ನ ಮನೆ ಮುಂದೆ ಇರುವಂತಹ ನಲ್ಲಿ ನೀರಂತೆ ಇರದೆ ಯಾವುದೇ ಸಾರ್ವಜನಿಕ ಉಪಯೋಗಕ್ಕಿರುವಂತಹ ಬೋರ್ವೆಲ್ಗಳಾಗಿರ್ಬೋದು, ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲನೂ ನಾವು ಗಮನದಲ್ಲಿ ತೊಗೊಂಡು ಅದು ಪೋಲಾಗದೇ ಇದ್ದ ರೀತಿಯಲ್ಲಿ ನಾವು, ನಮ್ಮ ಸುತ್ತಮುತ್ತಲೇ ವಾಸವಾಗಿರೋ ಎಲ್ಲ ಜನರು, ಅಕ್ಕಪಕ್ಕದ ಜನರು, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿರುವಂಥವರು ಮತ್ತು ನಮ್ಮ ಮಕ್ಕಳು ಎಲ್ಲರೂ ಕೂಡ ಗಮನ ಹರಿಸಿ ನೀರನ್ನು ಪೋಲಾಗದೇ ರೀತಿಯಲ್ಲಿ ಉಳಿಸಿ ಮುಂದಿನ ಪೀಳಿಗೆಗಾಗಲಿ, ಮುಂದಿನ ಜೀವನಕ್ಕಾಗಲಿ ಅಥವಾ ಪರಿಸರದ ಇತರ ಎಲ್ಲ ಜೀವಿಗಳಿಗಾಗಲಿ ಅಗತ್ಯವಾಗಿ ಅದನ್ನು ಉಪಯೋಗ ಆಗೋ ರೀತಿಯಲ್ಲಿ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೋರ್ಕೊತಾ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಎಲ್ಲ ವಕೀಲರು ಈ ದಿನ ವಿಶ್ವ ದಿನ ಜಲ ಏನಂದರೆ 1900 ಮಾರ್ಚ್ 22, 1993 ಸ್ಟಾರ್ಟ್ ಆಯಿತು. ಅದೇ ರೀತಿ ಇಡೀ ವಿಶ್ವದಲ್ಲೇ ಇವತ್ತು ಆಚರಣೆ ಮಾಡ್ತಾಯಿದೆ. ಆ ಒಂದು ಇದರಲ್ಲಿ 1909 ಇಡೀ ದಕ್ಷಿಣ ಕೊರಿಯಾದಲ್ಲಿ ನಮ್ಮ ಈ ಒಂದು ಸೈನಿಕರೇ ಒಳ್ಳೆ ನದಿನಲ್ಲಿ ಒಳ್ಳೆ ನೀರು ಸಂರಕ್ಷಣೆ ಇರಬೇಕಂದು ಅವರೇ ಕ್ಲೀನ್ ಮಾಡ್ತಾರೆ. ಅದೇ ರೀತಿ 110 ದೇಶಗಳು 2012 ಇಡೀ 110 ದೇಶಗಳು ಒಗ್ಗೂಡಿ ಒಂದು ಕಡೆ ಸಭೆ ಸೇರಿ ಈ ಒಂದು ನೀರಿನ ಕೊರತೆಯಿಂದ ಎಲ್ಲ ಒಳ್ಳೆ ನೀರು ಬೇಕಂದು ಇದು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಮೊದಲನೇದ ಕೀನ್ಯಾ ಆಗಲಿ ಮತ್ತು ಇನ್ನು ಬೇರೆ ಬೇರೆ ದೇಶಗಳಲ್ಲಾಗಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ನೀರು ಬರಬೇಕಂದು ಇದು ಮಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ನಿಟ್ಟಿನಲ್ಲಿ ನಮ್ಮ ಒಂದು ಶಿಡ್ಲಘಟ್ಟ ವಕೀಲರ ಸಂಘ ಮತ್ತು ನ್ಯಾಯಾಲಯ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಇದಾಗಿರೋದಕ್ಕೆ ಈ ಒಂದು 2 ಮಾತನ್ನು